ವೇದಿಕೆಯವರೆಗೂ ಹತ್ತೋವರೆಗೂ ತಮಟೆ ಬಾರಿಸ್ಕೊಂಡು ಜೈಕಾರ ಹಾಕೊಂಡು ಬರ್ಬೇಕು. ಇವತ್ತು ಅಮೇರಿಕಾವರೆಗೂ ಜನಪದ ಕಲಾವಿದರು ಹೋಗಿ ಪರ್ಫಾರ್ಮೆನ್ಸ್ ಮಾಡೋವರೆಗೂ ವ್ಯವಸ್ಥೆ ಬೆಳೆದು ಬಂದಿದೆ. ದಲಿತ ಇಲಾಖೆಗಳಿಂದ ಒಂದಷ್ಟು ಫಂಡೇ ಇದೆ ಸರ್. ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಾವೆಲ್ಲಿದ್ದೀವಿ ಅನ್ನೋದು ನನಗೆ ಗೊತ್ತಾಗಲ್ಲ. ನಮ್ಗೆ ಗೊತ್ತಾಗುತ್ತೆ ಏನಂತಂದ್ರೆ ನಾವು ಸರಿಯಾದ ಸ್ಥಾನದಲ್ಲಿ ಇದ್ದೀವಿ ಅಂತ. ನಮ್ಗೆ ಯಾವಾಗಲೂ ಅನ್ಸೋದು ಏನಂದ್ರೆ, ನನಗೆ ಗೊತ್ತಾಗೋದು ಯಾವಾಗಲೂ ಏನಂದ್ರೆ, ನನ್ನ ಸುತ್ತ ಇರೋ ಬಳಗ, ನನ್ನನ್ನು ನಂಬಿರೋರು, ನನ್ನ ಒಪ್ಪಿರೋರು, ಆ ಬಳಗದ ಅವರ ಒಂದು ಭಾವದ ಮೇಲೆ ನೋಡೋದಾದ್ರೆ ನಾನು ಎಲ್ಲಿದ್ದೀನಿ ಅಂತ ಹೇಳಲಾರೆ. ಬಟ್ ನಾನು ಎಲ್ಲಿದ್ದೀನೋ ಸರಿಯಾದ ಜಾಗದಲ್ಲಿದ್ದೀನಿ ಅಂತ ಅಷ್ಟು ಮಾತ್ರ ಹೇಳಬಲ್ಲ. ಯಾಕೆ ಗೊತ್ತಾ? ನೋಡಿ, ಜನಪದ ಕಲಾವಿದರು ಮೊದಲಿಂದ ಈ ನನ್ನ 2 ವರ್ಷಗಳ ಅನುಭವದಲ್ಲಿ ಹೇಳ್ತೀನಿ ಸರ್, ಇವರು ಅಶಿಕ್ಷಿತರು ಭಾಗಶಃ. ಅಯ್ಯೋ, ದೊಡ್ಡ ಸ್ಕಾಲರ್ಸು ಇದ್ದಾರೆ ಜನಪದದಲ್ಲಿ, ಅದು ಬೇರೆ ಪ್ರಶ್ನೆ. ಆದ್ರೆ ಕಲಾವಿದರು ಭಾಗಶಃ ಅಶಿಕ್ಷಿತರು, ಹಳ್ಳಿ ಜನ, ಹಿಂದುಳಿದ ವರ್ಗದವರು ಮತ್ತು ತುಳಿತಕ್ಕೊಳಗಾದವರು ಕಾಲದಿಂದ, ಮತ್ತು ಬಾಯಿ ಇಲ್ಲದವರು ಅಂತಂದ್ರೆ ನನಗಿದು ಬೇಕು ಅಂತ ಗಟ್ಟಿಯಾಗಿ ಕೇಳಿ ಹೇಳುವಂಥದ್ದು ಇಲ್ಲ, ತನಗೆ ಬೇಕಾದ ಪಡ್ಕೊಳ್ಳುವಂತ ಶಕ್ತಿ ಇಲ್ದವ್ರು ಮೊದಲಾಗಿ. ಇಂಥವ್ರನ್ನ ಕಾಲದಿಂದ ಸಹ ತುಂಬಾ ಕೆಟ್ಟದಾಗಿ ನಡ್ಸ್ಕೊಂಡ್ ಬರಲಾಗಿದೆ. ಅಂದ್ರೆ ಎಲ್ಲೋ ಬೆಳವಣಿಗೆಯಷ್ಟು ನಮ್ಮ ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡರಂಥವ್ರು ಮತ್ತು ನಮ್ಮ ಬೋಲಿಂಗೆ ಸಾಹೇಬ್ರಂಥವ್ರು, ಅಥವಾ ಜನಪದ ಪರಿಷತ್ತು ಅಕಾಡೆಮಿಗೆ ಬಂದಂತಹ ಎಸ್ ಎ ಕರೀಂ ಖಾನ್ ರಂತಹ ಅಧ್ಯಕ್ಷರು, ಜೀಸನ್ ಪರಮಶಿವಯ್ಯ ಅಂತವರು, ಅಥವಾ ನಮ್ಮ ಕಡೆಗೌಡ ನಾಗವಾರ ಅಂತವರು, ಇಂಥವ್ರ ಮತ್ತು ನಮ್ಮ ಮಂಜಮ್ಮ ಜೋಗತಿ ಅಂತವರು, ಇಂಥವ್ರ ಕಾಲಮಾನದಲ್ಲಿ ಒಂದಷ್ಟು ಒಳಿತು. ಅಂದ್ರೆ ಕಲಾವಿದರಿಗೆ ಸಿಗ್ಬೇಕಾದಂತಹ ಮಾಶಾಸನಗಳ ಬಗ್ಗೆ, ಅಥವಾ ಅವ್ರಿಗೆ ಸಿಗ್ಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ, ಕಾರ್ಯಕ್ರಮಗಳಾದ ನಂತರ ಅವರ ಸಂಭಾವನೆ ಬಗ್ಗೆ ಒಂದಷ್ಟು ಒಳ್ಳೆ ಕೆಲಸಗಳು ಆಗಿದ್ರೂ ಕೂಡ ಈಗಿನ ಅಧ್ಯಕ್ಷರು ಹೊಸಬರಿದ್ದಾರೆ. ಇನ್ನು ಅವ್ರಿಗೆ 3 ವರ್ಷ ಕಾಲಾವಕಾಶ ಇದೆ. ಬಂದು 1 ತಿಂಗಳಲ್ಲೇ 2 ತಿಂಗಳಲ್ಲೇ ಏನು ಪರ್ಫಾರ್ಮೆನ್ಸ್ ತೋರ್ಸಕ್ಕಾಗಲ್ಲ. ಹಾಗಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಷ್ಟೇ. ನೋಡೋಣ, ಅವ್ರು ಒಳ್ಳೆ ಉತ್ತಮರಿದ್ದಾರೆ, ಅವ್ರ ಕಾಲದಲ್ಲೂ ಒಳ್ಳೆ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಂಥವ್ರನ್ನ ಬಿಟ್ರೆ ಸರ್ ಏನಾಗಿದೆ ಗೊತ್ತಾ, ಈಗ ಜನಪದ ಸಿರಿ ಜನಗಳಿಗೆ ಹತ್ರ ಆಗಿರೋದ್ ಕಾರಣ ಏನು ಅಂದ್ರೆ, ಒಂದು ಮಾಧ್ಯಮ ಇದೆ ಅಂತ, ಅದರಲ್ಲೂ ಪ್ರಬಲವಾದ ಪ್ರಖರವಾದ ಮಾಧ್ಯಮವಾಗಿ ಬೆಳೆದಿದೆ ಅಂತ ಕಾರಣದ ಸೆನ್ಸ್ ಅವರೇ ಬೆಳೆಸಿರೋದು ಅದನ್ನ. ಅಂದ್ರೆ ತಮ್ಗೆ ಆಗ್ತಿದ್ದಂತಹ ನೋವು ಸಂಕಟಗಳ ವಿರುದ್ಧ ದನಿ ಎತ್ತಲಿಕ್ಕೆ ಜನಪದ ಕಲಾವಿದರೇ ಸೇರಿ ಬೆಳೆಸಂತಹ ಒಂದು ಸಂಸ್ಥೆ ಜನಪದ ಸಿರಿ. ನಾವು ಅವರ ಬೆಳವಣಿಗೆ, ಅವ್ರು ಹಾಕಿದಂತ ನೀರು ಗೊಬ್ಬರಕ್ಕೆ ಸ್ಪಂದಿಸ್ತಾ ಬಂದಿದೀವಿ ಅಷ್ಟೇ ಬಿಟ್ರೆ ನಾವೇನೋ ಮಾಡ್ಬಿಟ್ಟಿದೀವಿ ಇಲ್ಲಿ ಅದೆಲ್ಲ ಇದಿಲ್ಲ. ಕಲಾವಿದರುಗಳೇ ಸ್ವಯಂ ಪ್ರೇರಿತರಾಗಿ ಈ ರೀತಿ ಒಂದು ಗಟ್ಟಿ ಧ್ವನಿ ನಮ್ಮ ಮುಂದೆ ನಿಲ್ಬೇಕು ಅನ್ನೋ ಕಾರಣಕ್ಕೆ ಆ ಎಲ್ಲ ಕಲಾವಿದರು ಸೇರಿ ಕಟ್ಟಿರ್ತಕ್ಕಂಥದ್ದು ಜನಪದ ಸೇರಿ. ನಾನು ಒಪ್ಕೊಳ್ತೀನಿ, ಮಾತೆಲ್ಲ ಒಪ್ಕೊಳ್ತೀನಿ. ಯಾಕೆಂದ್ರೆ ಇಲ್ಲಿ ನಾವು ಕಂಡಂಗೆ ಇಲ್ಲೂ ಇರುವಂತಹ ಒಂದಷ್ಟು ರಾಜಕೀಯಗಳನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿದ್ದಾರೆ. ಅವರು ಮತ್ತೆ ವಿದ್ವಾಂಸರು ಅಂತಾನೆ ಬೋರ್ಡ್ ಹಾಕೊಂಡಿರೋರೆ, ಮತ್ತೆ ಅವ್ರು ಯಾರು ಸಣ್ಣವರಲ್ಲ. ನೀವು ಈ ತರದ ವಿಚಾರಗಳನ್ನ ಧ್ವನಿ ಎತ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಅವರ ವೈರತ್ವವನ್ನ ನೀವು ಕಟ್ಕೊಳ್ತೀರಾ ಅನ್ಸಿಲ್ವಾ? ಅಥವಾ ಈಗ ಕಟ್ಕೊಂಡಿದೀನಿ ಅದಿದೆ, ಅವ್ರ ರಿಯಾಕ್ಷನ್ಸ್ ಹೆಂಗಿತ್ತು, ಅಥವಾ ಅದಕ್ಕೆ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು, ಅಥವಾ ಈಗ ನೋಡ್ಬೇಕು ಅಂತಂದ್ರೆ ಏನೋ ಮಾಡಕ್ ಹೋದಾಗ ಏನೋ ಆಗತ್ತೆ ಅಂತಾರಲ್ಲ, ಹಂಗೇನಾದ್ರು ವ್ಯವಸ್ಥೆಗಳಾಯ್ತು? ನೋಡಿ, ಒಳ್ಳೆ ಪ್ರಶ್ನೆ ಕೇಳ್ಬಿಟ್ರಿ. ನಾನು ಇದ್ರ ಬಗ್ಗೆ ಮಾತಾಡೋದು ಬೇಡ ಸಂದರ್ಶನದಲ್ಲಿ, ಒಳ್ಳೇದೇ ಇದ್ಬಿಡ್ಲಿ ಅಂತ ಅನ್ಕೊಂಡೆ. ನಿಜವಾಗ್ಲೂ ಈ ಮಾತುಕತೆ ಈ ಸಂದರ್ಶನದ ಆರಂಭದಿಂದಲೇ ಶುರುವಾಗಿದ್ರೆ ಬಹುಶಃ ಈ ಸಂದರ್ಶನ, ಈ ಸಂಚಿಕೆಗಳು ನನ್ನ ಪ್ರೀತಿಯ ಜನಪದ ಕಲಾವಿದರಿಗೆ ಅನುಕೂಲ ಆಗಿರ್ತಿತ್ತೇನೋ. ಬಟ್ ಅವ್ರ ಪರವಾಗಿ ಸಿಕ್ಕಿರೋ ಅವಕಾಶವನ್ನ ಸದ್ಬಳಕೆ ಮಾಡ್ಕೋತೀನಿ. ಏನ್ ಗೊತ್ತಾ, ನಾವು ನೀವು ಕೂತಿದೀವಲ್ಲ ಈ ಚೇರು, ಈ ಚೇರ್ ಮೇಲೆ ಜಾನಪದ ಕಲಾವಿದರನ್ನ ಯಾಕೆ ಕೂರಿಸ್ತೀಯಾ, ಅವ್ರಿಗೆ ಯಾಕೆ ಲೈಟ್ ಆಗ್ತಾ ಇದೆಯಾ, ಕಪ್ಪಗಿದ್ದವ್ರನ್ನ ಕಪ್ಪಗಿರಕ್ಕೆ ಬಿಡಕ್ ನಿನ್ಗೇನ್ ಪ್ರಾಬ್ಲಮ್ಮು ಆಯ್ತಾ? ಈ ಮಾತನ್ನ ಹೇಳಿದ್ದಾರೆ. ವಿದ್ವಾಂಸ ಅನ್ಸ್ಕೊಂಡು ದೊಡ್ಡ ಮನುಷ್ಯನೇ ಆಯ್ತಾ, ಮನೆ ಕರೆದು ಕಾಫಿ ಕೊಟ್ಟು, ಟೀ ಕೊಟ್ಟು, ಬಿಸ್ಕೆಟ್ ತಿನ್ನ ಕೊಟ್ಟು ಈ ಮಾತು ಹೇಳಿದ್ರು. ಕಾಫಿ ಕುಡಿತಾ ಬಿಸ್ಕೆಟ್ ತಿನ್ಬೇಕಾ ಈ ಮಾತು ಹೇಳಿದ್ದಾರೆ. ಮೇಲಾಗಿ ಅವ್ರು ಜನಪದದ ದೊಡ್ಡ ಜನನಾಯಕ, ಅರ್ಥ ಆಯ್ತಾ? ಅವ್ರಿಗೂ ಜೈಕಾರ ಹಾಕಕ್ಕೆ ಒಂದಷ್ಟು ಜನ ಇದಾರೆ ಅವ್ರ ಹಿಂದೆಗಡೆ, ಇರ್ಲಿ ತೊಂದರೆ ಇಲ್ಲ ಆಯ್ತಾ. ಇದು ಆಮೇಲೆ ನನ್ನ ಹೋರಾಟ ಅಂದ್ರೆ ಈ ಯೂಟ್ಯೂಬ್ ಮಾಡ್ಕೊಂಡು ಕಲಾವಿದರನ್ನ ನಾಡಿಗೆ ಪರಿಚಯ ಮಾಡ್ತಕ್ಕಂಥ ಕೆಲಸದ ನಡುವೆ ಈ ಹೋರಾಟ ಅನ್ನೋದು ಯಾಕೆ ಶುರುವಾಯ್ತು ಅಂದ್ರೆ, ಸರ್ ನೋಡಿ, ನಾನು ಇಲ್ಲಿಗೆ ಬಂದು ಇಲ್ಲಿ ಪ್ರಭಾವಿತನಾಗಿ ಹೋರಾಟ ಶುರು ಮಾಡಿದವನಲ್ಲ, ನನ್ನ ಹಿನ್ನೆಲೆನೇ ಹೋರಾಟ ಇದೆ. ಅದೇ ನನ್ಗೆ ಅಲ್ಲಿ ಬೆಳಕು ಮೂಡ್ಲಿಲ್ಲ ಅಂತ ಇಲ್ಲಿಗೆ ಬಂದಿದ್ದವನಷ್ಟೇ. ಬಟ್ ಆ ವಿದ್ಯೆ ಇದೆ, ಒಳಗಡೆ ಇದೆ ಅಲ್ವಾ, ಆ ಪ್ರಜ್ಞೆ ಇದೆಯಲ್ವಾ, ಅದು ಜಾಗರೂಕ ಆಗಿದ್ದು ಇಲ್ಲಿ ಈ ಅನ್ಯಾಯ ಎಲ್ಲ ನೋಡಿದಾಗ.
ಸ್ವಾಭಾವಿಕವಾಗಿ ರಾಜಕಾರಣಿಗಳ ಮೇಲೆ, ರಾಜಕೀಯ ಪಕ್ಷಗಳ ಮೇಲೆ, ವ್ಯವಸ್ಥೆಯ ಬಗ್ಗೆ, ಸರ್ಕಾರಗಳು ಅನ್ನಿಸ್ಕೊಳ್ತಕ್ಕಂಥವ್ರ ಬಗ್ಗೆ ಇದ್ದಂತ ಆಕ್ರೋಶ ನನಗೆ ಇಲ್ಲಿ ಪ್ರಕಟಗೊಳ್ತು ಬಂದು ಆಚೆ. ಏನಾಯ್ತು ಅಂದ್ರೆ ನೋಡಿ, ಈಗ ಈ ಜಾನಪದ ಕಲಾವಿದರಿಗೆ ಅಂತಾನೆ ಒಂದಷ್ಟು ಇಲಾಖೆಗಳು ಕೆಲಸ ಮಾಡ್ತವೆ. ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ವಿವಿಧ ಅಕಾಡೆಮಿಗಳಿದ್ದಾವೆ. ಉದಾಹರಣೆಗೆ ನಮ್ಮ ಜಾನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಸಂಗೀತ ಮತ್ತು ನೃತ್ಯ ಅಕಾಡೆಮಿ, ಶಿಲ್ಪಕಲಾ ಅಕಾಡೆಮಿ, ಸಂಗೀತ ಸಾಹಿತ್ಯ ಅಕಾಡೆಮಿ, ನಾಟಕ ಅಕಾಡೆಮಿ, ಈ ತರದ್ದು. ಹೌದು ಹೌದು. ಎಲ್ಲಾ ಅಕಾಡೆಮಿಗಳಿಗೂ ಅನುದಾನ ಉಂಟು, ಬಜೆಟ್ ಉಂಟು, ಫಂಡು, ಆಯ್ತಾ? ಅದೇ ರೀತಿ ಜಾನಪದ ಅಕಾಡೆಮಿಗೂ ಫಂಡ್ ಉಂಟು. ಅವ್ರ ಕೆಲಸ ಏನು? ಅಕಾಡೆಮಿ ಕೆಲಸ ಕಲೆಗಳನ್ನ ಉಳಿಸ್ಬೇಕು, ಕಲಾವಿದರನ್ನ ಉಳಿಸ್ಬೇಕು, ಅವರಿಗೆ ತಿಂಗಳಿಗೆ ಮಾಶಾಸನಗಳನ್ನ ಕೊಡಬೇಕು ಅರ್ಹರಿಗೆ, ಮತ್ತು ಜಾನಪದ ಸರ್ಕಾರಿ ಕಾರ್ಯಕ್ರಮಗಳಿಗೆ ಜಾನಪದ ಕಲಾವಿದರನ್ನ ಬಳಸಬೇಕು. ಮೊದಲೆಲ್ಲ ಹೇಗಿತ್ತು ಅಂದ್ರೆ ಸರ್, ಯಾರಾದ್ರೂ ಒಬ್ಬ ರಾಜಕಾರಣಿ ಬರ್ತಾನೆ ಅಂದ್ರೆ ಅವನನ್ನ ಕಾರಿಂದ ಎಳೆದು ವೇದಿಕೆಯವರೆಗೂ ಹತ್ತೋವರೆಗೂ ತಮಟೆ ಬಾರಿಸ್ಕೊಂಡು ಜೈಕಾರ ಹಾಕೊಂಡು ಬರ್ಬೇಕು. ಆತ ವೇದಿಕೆ ಹತ್ತದ ನಂತರ ಇವರು ಕಿಕ್ಔಟ್, ಕೆಲಸ ಇಲ್ಲ, ರಾಜಕೀಯ ಅಂತ. ಕಾಸು ಕೊಟ್ರ, ಊಟ ಮಾಡಿಸಿದ್ರ, ಇವೆಲ್ಲ ಏನ್ ಕಥೆ ಇಲ್ಲ ಅಲ್ಲಿ ಬಿಡಿ. ಅಂತ ಸಂಸ್ಕೃತಿ ಇದ್ದಂತದನ್ನ ಇವತ್ತು ಅಮೇರಿಕಾವರೆಗೂ ಜಾನಪದ ಕಲಾವಿದರು ಹೋಗಿ ಪರ್ಫಾರ್ಮೆನ್ಸ್ ಮಾಡೋವರೆಗೂ ವ್ಯವಸ್ಥೆ ಬೆಳೆದು ಬಂದಿದೆ. ಅದು ಒಳ್ಳೇದೇ. ಆದ್ರೆ ಈ ನಡೆದು ಬಂದ ಈ ಬೆಳವಣಿಗೆಯನ್ನ ಈ ನಾಯಕರು, ಲೀಡರ್ಸು ಅಂತ ಅನ್ನಿಸ್ಕೊಂತಿರ್ತಕ್ಕಂಥವ್ರು ಎಷ್ಟು ಸರಿಯಾಗಿ ಬಳಸ್ಕೊಂಡ್ರು, ಅಥವಾ ಆ ಎಲ್ಲ ಉಪಯುಕ್ತತೆಗಳು ಎಷ್ಟು ಸರಿಯಾಗಿ ಜನಪದ ಕಲಾವಿದರಿಗೆ ದೊರಕುವಂತೆ ಮಾಡಿದ್ರು. ನಾಯಕನ ಕೆಲಸ ಏನ್ ಸರ್? ತನ್ನ ಹಿಂಬಾಲಕರನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋದು, ನಿಜ ಅಲ್ವಾ? ನಿನ್ ಹಿಂಬಾಲಕರೆಲ್ಲ ಬಡಕಲಾಗಿದ್ದಾರೆ, ನೀನ್ ಮಾಡೋದು ಅಸ್ಪಷ್ಟವಾಗಿದ್ರೆ ಅರ್ಥ ತಿನ್ಬಿಡಿದ್ಯಾ ಅಂತ. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಇದು ಮಾತು ನಂದು. ಏನಾಯ್ತು ಗೊತ್ತಾ ಸರ್, ನೋಡಿ, ಮೊನ್ನೆ ಒಂದು 3 ತಿಂಗಳು ಮುಂಚೆ ಅಕ್ಕ ಸಮ್ಮೇಳನ ನಡೀತು ಅಲ್ವಾ? ಅಕ್ಕ ಸಮ್ಮೇಳನ ಬಂದು ಈ ಸಲ ನಡೆಯೋದು 12ನೇ ಅಕ್ಕ ಸಮ್ಮೇಳನ. ಅಕ್ಕ ಸಮ್ಮೇಳನ ನಡೆಯೋದು ಪ್ರತಿ 2 ವರ್ಷಕ್ಕೆ ಒಂದ್ಸಲ. ಜಾನಪದ ಕಲಾವಿದರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ದಲಿತ ಇಲಾಖೆಗಳಿಂದ ಒಂದಷ್ಟು ಫಂಡೇ ಇದೆ. ಅಂದ್ರೆ ದಲಿತ ಜಾನಪದ ಕಲಾವಿದರನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲೂ ಜಾತಿ ಇದೆ, ಅಲ್ಲೂ ಇದೆ. ಅಂದ್ರೆ ಕಾಲದಿಂದ ಹಿಂದುಳಿದಂತವ್ರನ್ನ ಈಗಲಾದ್ರೂ ಮುಖ್ಯವಾಹಿನಿ ತರಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಒಳ್ಳೆ ಉದ್ದೇಶನೇ, ಅನುಷ್ಠಾನಕ್ಕೆ ಕರೆಕ್ಟ್ ತಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಒಂದು ದುಷ್ಟ ಕೂಟ ಒಂದು ಕಟ್ಕೊಂಡಿದ್ದಾರೆ. ಆ ದುಷ್ಟ ಕೂಟದ ವಿರುದ್ಧ ನನ್ನ ಹೋರಾಟ ಎಲ್ಲಿವರೆಗೂ ಅಂತ ಕೇಳಿ, ಎಲ್ಲಿವರೆಗೂ? ನಾನ್ ಸಾಯೋವರೆಗೂ, ಇಲ್ಲ ಅವ್ರು ಸಾಯೋವರೆಗೂ. ಹೌದು ಸರ್. ಯಾಕೆ ಗೊತ್ತಾ ಸರ್, ನೋಡಿ, ನಾನು ಕಂಡಿದ್ದೀನಿ ಜನಪದ ಕಲಾವಿದರ ಮನೆಗಳನ್ನ. ಒಂದು ಚಿಕ್ಕ ಗೂಡು ಸರ್, ಹಳ್ಳಿ ಮನೆ, ಹಂಚಿನ ಮನೆನೋ, ನಾಡ ಹಂಚಿನ ಮನೆನೋ, ಹುಲ್ಲಿನ ಮನೆನೋ, ಒಂದು ಹಂಚಿನ ಮನೆ, ಅಲ್ಲೇ ಅಡ್ಗೆ ಮನೆ, ಅಲ್ಲೇ ದೇವ್ರ ಮನೆ, ಅಲ್ಲೇ ಮಲಗೋದು, ಅಲ್ಲೇ ಅಷ್ಟೇ ಮುಗಿ ಪ್ರಪಂಚ. ಒಳಕೋರೆ ಮನೆ ಮುಗ್ದೋಯ್ತು ಅಲ್ವಾ? ಇವತ್ತು ಡೂಪ್ಲೆಕ್ಸ್ ಮನೆಗಳು, ಕೆಳಗಡೆ ಪಾರ್ಕಿಂಗು, ಅಲ್ಲೊಂದು ಆಫೀಸು, ಇಲ್ಲೊಂದು ಸಭಾಂಗಣ. ಅಯ್ಯೋ ಯೋಗ್ಯತೆಗೆ ಅವ್ರು ಕಲಾವಿದ್ರು ಅಲ್ಲ. ಕುಣಿಯೋದು ಇಲ್ಲ, ಕುಟ್ಟೋದು ಇಲ್ಲ, ಕಿರ್ಸೋದು ಇಲ್ಲ. ಅವರು ನೆಟ್ಟಗೆ ನಡೆಯಕ್ಕೆ ಆಗಲ್ಲ, ನಡೆಯಕ್ಕೂ ಆಗಲ್ಲ ಇವ್ರಿಗೆ. ಅರ್ಥ ಮಾಡ್ಕೊಳ್ಳಿ, ನಡೆಯಕ್ಕೆ ಆಗಲ್ಲ ಇವ್ರಿಗೆ. ಅಂತದ್ರಲ್ಲಿ ಇವ್ರಿಗೆ ಇದೆಲ್ಲ ಬೇಕು ಇವ್ರಿಗೆ. ಅಲ್ಲಿ ಅವರು ದಿನ ರಾತ್ರಿ ಜನಪದ ಕಲಾವಿದರು ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ಮಲೆ ಮಹದೇಶ್ವರ ಮಹಾಕಾವ್ಯ ಆಡ್ತಕ್ಕಂಥವ್ರು, ಮಂಟಸ್ವಾಮಿ ಕಾವ್ಯ ಆಡ್ತಕ್ಕಂಥವ್ರು 7 ರಾತ್ರಿ 10 ರಾತ್ರಿ 15 ರಾತ್ರಿ ಹಾಡ್ತಾರೆ ನಿರಾಯಾಸವಾಗಿ. ಇಂಥವ್ರು ಯಾರು ಒಬ್ರು ಅಮೆರಿಕ ನೋಡೇ ಇಲ್ಲ ಸರ್. ಕರೆಕ್ಟ್ ಅಲ್ವಾ? ಸುಲಲಿತವಾಗಿ ಗಂಟೆಗಟ್ಲೆ ಸೋಬಾನೆ ಹಾಡ್ತಕ್ಕಂಥವ್ರು ಒಂಥರ ಅಮೆರಿಕ ಹತ್ತಿಲ್ಲ ಸರ್, ಆಯ್ತಾ? ಆಮೇಲೆ ತತ್ವಪದ ಹಾಡುವಂಥವ್ರು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? ಶಿಶಾನ್ ಶರೀಫರ ಪರಂಪರೆ ಹೆಂಗಿದೆ ಅಲ್ವಾ? ನಮ್ಮ ಇನ್ನ ಈ ಕಡೆ ಚೌಡಿಕೆ ಪದ ಎಲ್ಲಮ್ಮನ ಪರಂಪರೆ ಹೆಂಗಿದೆ ಅಲ್ವರ? ಇವ್ರು ಯಾರು ವಿಮಾನ ಎತ್ತಾ ಇಲ್ವಲ್ಲ? ಒಂದು ಸೆಟ್ ಆಫ್ ಗ್ರೂಪ್ ಅವರೇ ಪ್ರತಿ ವರ್ಷ ಇದನ್ನ ಗಮನಿಸಿದ್ ನಾವೇ ಫಸ್ಟ್. ಕಲಾವಿದರುಗಳಿಗೆ ಅದು ಗೊತ್ತಿದ್ರು ಯಾವ ರೀತಿ ವ್ಯಕ್ತಪಡಿಸ್ಬೇಕು, ಎಲ್ಲಿ ವ್ಯಕ್ತಪಡಿಸ್ಬೇಕು, ಹೇಗೆ ವ್ಯಕ್ತಪಡಿಸ್ಬೇಕು ಜನಪದ ಸರಿಯಾಗಿತ್ತು. ಅವರು ಗೊತ್ತಿಲ್ಲ, ಸುಮ್ಮನಿದ್ರು ಪಾಪ ಅಂತ ಕಾಣುತ್ತೆ. ನಾವು ಬಂದ ಮೇಲೆ ಬರೀ ಕೇವಲ ಇಂಟರ್ವ್ಯೂ ಮಾಡೋದು, ಹಾಕೋದು ಅಷ್ಟಲ್ಲ. ಈಗ ನಮ್ಗೆ ಇಲ್ಲಿ ಅನುಕೂಲ ಆಗ್ತಾ ಇದೆ ಅಂದ್ರೇನು, ವ್ಯೂವರ್ಸ್ ಬೆಳೀತಾ ಇದ್ದಾರೆ, ಚಾನಲ್ ಬೆಳೀತಾ ಇದೆ, ಓಕೆ. ಬಟ್ ಮೂಲ ಉದ್ದೇಶ ಏನು? ನಾನು ಮಾಡೋದ್ರಿಂದ ನನ್ ಬಾಗಿಲು ಮೊದ್ಲಿಗೆ ಬನ್ನಿ, ಪುನಃ ಎಲ್ಲಿ ಮಾತು ಶುರು ಮಾಡುವ ಅಲ್ಲಿ ಅಂತ್ಯ ಮಾಡೋಣ. ಇದು ನನಗೆ ಪುನರ್ಜನ್ಮ. ಕರೆಕ್ಟ್ ಅಲ್ವಾ? ಒಂದು, ನನಗೆ ಸಾವು ಭಯ ಇಲ್ಲ, ನಾನು ಸತ್ತೇ ಬಂದಿರೋನು. ಇನ್ನ ಈ ಬೋನಸ್ ಅಂತ ಸಿಕ್ಕಿದೆ, ಭಗವಂತ ಕೊಟ್ಟಿರೋ ಬದುಕು, ಇದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಹೋರಾಟ.
ಅಷ್ಟೇ ಬಿಟ್ರೆ ನಾನು ಬಂಗ್ಲೆ ತಗೊಂಡ್ಬಿಡ್ಬೇಕು, ಜುಬ್ಬಗಳು ಹಾಕೊಂಡ್ಬಿಡ್ಬೇಕು, ನಾನು ಇವೆಲ್ಲ ಇದು ಯಾವ್ದು ಅಸಹ್ಯ ಆಸಂಗಿಲ್ಲ ಸರ್. ಅಚ್ಚುಕಟ್ಟಾಗಿ ಸಂಸಾರ ಇದೆ, ಒಳ್ಳೆ ಕೈ ತುಂಬಾ ಸಂಪಾದನೆ ಇದೆ. ಅದೇ ಜನತಾ ಸ್ಪೋರ್ಟ್ಸ್ ಮಾಡ್ತಾ ಇದೀನಿ. ನನಗೆ ಒಳ್ಳೊಳ್ಳೆ ರೆಪ್ಯೂಟೆಡ್ ಕ್ಲೈಂಟ್ಸ್ ಗಳಿದ್ದಾರೆ ಬೆಂಗಳೂರಲ್ಲಿ, ಒಳ್ಳೆ MNC ಕಂಪ್ನಿಗಳಿದ್ದಾರೆ ನನ್ನ ಕ್ಲೈಂಟ್ಸು. ಲಕ್ಷಾಂತರ ರೂಪಾಯಿ ಆರ್ಡರ್ ಬರುತ್ತೆ, ಕೆಲಸ ಮಾಡ್ತೀನಿ, ಸಂಪಾದನೆ ಮಾಡ್ತೀನಿ, ಚೆನ್ನಾಗಿದ್ದೀನಿ. ಆದ್ರೆ ಕಲಾವಿದರನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ಗೊತ್ತಾ, ಪೇಮೆಂಟ್ ಕೊಡಲ್ಲ. ಮುಖ್ಯವಾಗಿ ಕಾರ್ಯಕ್ರಮಗಳು ಕರ್ಸ್ಬಿಡೋದು ಸರ್. ದಳ್ಳಾಳಿಗಳ ಹಾವಳಿ ಹೆಚ್ಚಾಗಿದೆ. ಇದು ಅನುಕೂಲ ಆಗ್ಲಿ ಅಂತ ಏನ್ ಗೊತ್ತಾ, ದಳ್ಳಾಳಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಸರ್. ಇಲ್ಲಿ ಏನಂದ್ರೆ ಕಲಾವಿದರಿಗಿಂತ ಬ್ರೋಕರ್ಗಳು ಜಾಸ್ತಿ. ಮಧ್ಯಸ್ಥಿಕೆ ಏನ್ ಗೊತ್ತಾ, ಕಲಾವಿದರುಗಳು ಕಲಾಕ್ಷೇತ್ರಕ್ಕೆ ಬಂದು ಕನ್ನಡ ಭವನಕ್ಕೆ ಬಂದು ಅಕಾಡೆಮಿಗೋ ಇಲಾಖೆಗೋ ಹೋಗಿ ಕಾರ್ಯಕ್ರಮಗಳನ್ನ ತಗೊಳಕ್ ಆಗ್ತಾನೆ ಇಲ್ಲ. ಮತ್ತು ಅಂತಹ ಪ್ರಾಮಾಣಿಕ ಪಾರದರ್ಶಕ ವ್ಯವಸ್ಥೆಯನ್ನ ಸರ್ಕಾರಗಳು ಕಲ್ಪಿಸ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಕೊಡ್ಕೊಳ್ಳುವಿಕೆ ಅಲ್ಲಿ ಬಿಗಿಯಾಗಿದೆ. ಹೌದು ಅಲ್ವಾ? ಇವರೇ ಹೋಗೋದು, ಇವರೇ ಕಾರ್ಯಕ್ರಮಗಳನ್ನ ಆರ್ಟ್ ಮಾಡ್ಸ್ಕೊಂಡ್ ಬರೋದು, ಪೇಮೆಂಟ್ ತಗೊಳ್ಳೋದು, ಅದೊಂದಷ್ಟು ಇವ್ರು ಇಟ್ಕೊಳ್ಳೋದು, ಘನವಾದ ಅಮೌಂಟ್ ಅನ್ನ ಸಸ್ತವಾಗಿರೋದನ್ನ ಅವ್ರು ಕೊಟ್ಟು ಚಿಲ್ಲರೆ ಕಾಸು ಕೊಟ್ಟು ಕಳಿಸೋದು. ಇಂತಹ ದುರಂತಗಳು ನಡೀತಾ ಇದ್ದಾವೆ. ಇದು ಎಲ್ಲ ಕಲಾವಿದರಿಗೂ ಗೊತ್ತು. ನೀವು ಯಾವ ಜನಪದ ಕಲಾವಿದನ ಕೇಳಿ, ಎಸ್ ಅಂತಾನೆ. ಯಾರಿಗೂ ಬಂದು ಮುಂದೆ ನಿಂತ್ಕೊಳ್ಳೋ ಧೈರ್ಯ ಇಲ್ಲ. ಯಾಕೆ ಗೊತ್ತಾ, ನಾನು ಹೇಳ್ಬಿಟ್ರೆ, ನನ್ನ ಕಾರ್ಯಕ್ರಮ ಕೊಡದೆ ಹೋಗ್ಬಿಟ್ರೆ, ನನ್ಗೆ ಸಂಪಾದನೆ ಇಲ್ದೆ ಹೋಗ್ಬಿಟ್ರೆ ಅಂತ ಭಯ ಬೀಳ್ತಾರೆ. ನನ್ಗೆ ಯಾಕ್ರಿ ಭಯ? ನಾನು ಕುಣಿಯವನ, ಕುಟ್ಟವನ, ಕಿರ್ಚವನ, ನನ್ ಮೂಲ ಕಲಾವಿದನೇ ಅಲ್ವಲ್ಲ, ನಂಗೆ ಭಯ ಯಾಕೆ? ಮತ್ತು ನಿಮ್ಮ ಎದಿಲ್ ಕಾಸೆ ಕೈ ಚಾಚ ನಂಗೆ ಇಲ್ವಲ್ಲ, ಅವಶ್ಯಕತೆ ಇಲ್ವಲ್ಲ, ನಂಗೆ ಭಯ. ಹಾಗಾಗಿ ಅದು ಯಾರು ತಲುಪಬೇಕು ಅವ್ರು ತಲುಪಬೇಕು ಅಂತ ಹೋರಾಟ ಮಾಡ್ತಾ ಇದೀನಿ. ತಪ್ಪೇನಿಲ್ಲ ಅಲ್ವಾ? ಆಗ ಹುಟ್ಕೊಂಡಿದ್ದೆ ಕರ್ನಾಟಕ ರಾಜ್ಯ ಜಾನಪದ ಕಲೆಗಳ ಮತ್ತು ಕಲಾವಿದರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಶುರು ಮಾಡಿದ್ವಿ. ಮಾಡಿ ಈಗ ಹೆಚ್ಚು ಕಡಿಮೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಅಧ್ಯಕ್ಷರಿದ್ದಾರೆ. ಹೌದು, ಸಾಕಷ್ಟು ಸುಮಾರು ಒಂದು 50-60 ತಾಲೂಕುಗಳಿಗೆ ಅಧ್ಯಕ್ಷರಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವ ಜಿಲ್ಲೆಯಲ್ಲಿ ಬೇಕಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿಸ್ತಕ್ಕಂತ ಅಥವಾ ಕಲಾವಿದರಿಗೆ ಸಹಾಯ ಮಾಡಿಸ್ತಕ್ಕಂತ ಒಂದು ಬಾಹು ನಮಗೆ ಚಾಚಿದೆ, ಬಲವಾಗಿದ್ದೀವಿ. ಅತಿ ಮುಖ್ಯವಾಗಿ ನಾನೇ ಏನ್ ಮಾಡ್ತೀನಿ ಗೊತ್ತಾ, ನನ್ ಕಣ್ಮುಂದೆ ಏನಾದ್ರು, ಈಗ ನಮ್ಗೆ ಇಲ್ಲಿ ಯಾರು ಇದಿಲ್ಲ, ಆಫೀಸ್ ಬೇರರ್ಸ್ ಇಲ್ಲ, ಯಾರೋ ಮಂತ್ರಿ, ಯಾರೋ ಡೈರೆಕ್ಟ್ರು, ಯಾರೋ ಜಾಯಿಂಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಮುಗ್ದೋಯ್ತಾ ಸರ್ಗೆ. ಇಲ್ಲ ನಂಗೇನಿಲ್ಲ, 1 to 1 ನಾನೇ ಸಂದರ್ಶನ ಮಾಡ್ತಿರೋ ನಾನೇ ಅಲ್ವಾ. ನಾನೇ ಹೋಗ್ತೀನಿ ಕಲಾವಿದ ಮನೆಗೆ, ನೋಡ್ತೀನಲ್ಲ, ಅಲ್ಲಿ ಕಷ್ಟ ಗೊತ್ತಾಗ್ಬಿಟ್ರೆ ಮದೇಶ್ವರ ಕೊಟ್ಟಷ್ಟು 10 ರೂಪಾಯೋ 1 ರೂಪಾಯೋ 8 ಆಣಿನೋ ಕೊಟ್ಟು ಸಹಾಯ ಮಾಡ್ತೀನಿ. ಚೆನ್ನಾಗಿ ಹೊಡ್ತೀನಿ, ಊಟ ಮಾಡ್ರಿ, ಮನೆ ನೇರ ಮಾಡ್ಕೊಳ್ಳಿ, ಬದುಕಿ, ನಾಳೆ ಒಳ್ಳೆ ದಿನ ಬರುತ್ತೆ, ಅವತ್ತು ಸುಖ ಪಡೋಣ ಅಂತ ಹೇಳಿ ಬರ್ತೀನಿ, ಧೈರ್ಯ ಕೊಟ್ಟು ಬರ್ತೀನಿ. ಇಂಥವು ನಡೆದಿದ್ದಾವೆ. ಮತ್ತು ಕಲಾವಿದರುಗಳು ಕಾರ್ಯಕ್ರಮ ಮಾಡ್ಲಿಕ್ಕೆ ಇವಾಗ ಮೊದಲೆಲ್ಲ ಏನಿತ್ತು, ಹಳ್ಳಿಗಳ ಕಡೆ ಪಡಸಾಲೆ ಮೇಲೆ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ರು, ಜನ ಕೇಳೋರು. ಅಂದ್ರೆ ಲಿಮಿಟೆಡ್ ಆಡಿಯನ್ಸ್, 50-100 ಜನ. ಈಗ ದೊಡ್ಡ ಕಾರ್ಯಕ್ರಮ ಬಂದ್ಬಿಟ್ರೆ ಆಗ್ಬಿಡುತ್ತೆ, 500 ಜನ ಸಾಧನ ಇದ್ರೆ ಇವ್ನು ಕಿರ್ಚೋ ಕೇಳಿಸಲ್ಲ, ಮೈಕ್ ಬೇಕು, ಸ್ಪೀಕರ್ ಬೇಕು. ಇವ್ರಿಗೆ ಕಲಾವಿದರು ಇವತ್ತಿಗೂ, ಮೊನ್ನೆ ಅವರು ವಿದ್ವಾಂಸರು ಹೇಳಿದ್ರು, ಅಲ್ಲ ರೀ, ಇಷ್ಟು ವರ್ಷ ಆಗಿದೆ ನಾಗರಿಕತೆ ಬಂದು, ಇವತ್ತಿಗೂ ಜಾನಪದ ಕಲಾವಿದ್ರು ಉಪದಾನ ಮಾಡ್ತಾ ಭಿಕ್ಷೆ ಬೇಡ್ತಾ ಬದುಕ್ತಾ ಇದಾರಲ್ಲ, ಇದು ಸರ್ಕಾರದ ವೈಫಲ್ಯ ಅಲ್ವಾ? ಏನ್ ಸರ್? ಹೌದು. ಭಿಕ್ಷೆ ಬೇಡ್ಕೊಂಡು ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ತಂಬೂರಿ ಮಿಟ್ಬಿಟ್ಟು 5 ರೂಪಾಯಿ 10 ರೂಪಾಯಿ 1 ರೂಪಾಯಿ ಹೆಚ್ಚಿಕೊಂಡು ಬಂತಾರಲ್ಲ. ನಾವು ನೀವು ಪ್ರವಾಸಕ್ಕೆ ಹೋಗಿದ್ವಿ ನಂಜನಗೂಡಿಗೆ, ಅಲ್ಲಿ ಕಣ್ಣ ನಿಮ್ಗೆ ತೋರಿಸ್ಲಿಲ್ವ ನಾನು ಹೋಗಿದ ತಕ್ಷಣ ಹೋಗ್ಬಿಟ್ಟು ನಂಜನಗೂಡಪ್ಪ ನಿಮ್ಗೆ ದರ್ಶನ ಮಾಡಿಸು ಅಂತ. ಇದನ್ನ ನೋಡಿ ನಾನು ಹೋಗಲ್ಲಿ ಪಾಪ ಅವ್ರು ನಿಂತ್ಕೊಂಡು ಒಂದು ಇಡೀ ತಂಡ ಹಾಡ್ತಾ ಆ ಕ್ಯೂಲ್ ಬರೋ ಜನಗಳ ಹತ್ರ 10 ರೂಪಾಯಿ 20 ರೂಪಾಯಿ ಭಿಕ್ಷೆ ಬಿಡ್ತಿರಲ್ಲ. ಇವತ್ತಿಗೂ 2024 ಆದ್ರೂ ಕೂಡ ಸರ್ಕಾರ, ಇಲಾಖೆ, ಅಕಾಡೆಮಿ, ಡೈರೆಕ್ಟ್ರು, ಜಾಯಿಂಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಇನೋವಾ ಕಾರ್ಗಳು, ಊಟದ ಕಾರ್ಗಳು ಇಷ್ಟೆಲ್ಲ ಇಟ್ಕೊಂಡು ಕಲಾವಿದ ಏನು ಭಿಕ್ಷೆ ಬಿಡ್ತಾವನಲ್ಲ, ಎಂಥ ವಿಪರ್ಯಾಸ ಇದು. ಯಾರು ಸೋಲ್ ಯಾರ್ದಿದ್ದು? ನಿಮ್ದಲ್ವಾ? ಹೌದು. ಇಲಾಖೆದಲ್ವಾ ಸೋಲಿದು? ಹೌದು. ಇದನ್ನ ಒಪ್ಪಳಕ್ ರೆಡಿ ಇಲ್ಲ ಅವರು ಅಲ್ವಾ? ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಭಿಕ್ಷೆ ಬಿಡ್ತಾರೆ, ನಂಜನಗೂಡಿಗೆ ಹೋಗಿ ಅಲ್ಲಿ ಭಿಕ್ಷೆ ಬಿಡ್ತಾರೆ, ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಭಿಕ್ಷೆ ಬಿಡ್ತಾರೆ ಅಲ್ವಾ? ಒಬ್ಬ ಕಲಾವಿದನ್ನ ಕಾರ್ಯಕ್ರಮ ಕೊಟ್ಟು ಅವ್ರು ಹೊಟ್ಟೆ ತುಂಬಿಸಕ್ಕೆ ಆಗ್ತಾ ಇಲ್ವಾ? ಮತ್ತೆ ಅಂತ ಯಾವ ಸರ್ಕಾರ ಅದು? ನಮ್ಗೆ ಆಗ್ಬೇಕಾ ಸರ್ಕಾರ ಆಗ್ಬೇಕಾ ನಮ್ಗದು? ಬೇಡಲ್ವಾ? ಇದೊಂದು ಪ್ರಶ್ನೆ. ಇನ್ನ ಈ ಸರ್ಕಾರ ವೈಫಲ್ಯ ಇಷ್ಟ ಆದ್ವಾ? ಇನ್ನು ಅಕಾಡೆಮಿಗಳದು, ಅವರು ಪಾಪ 60 ವರ್ಷ ದಾಟಿದವ್ರು, 58 ವರ್ಷ ದಾಟಿದವ್ರಿಗೆ ಮಾಶಾಸನ ಕೊಡಬೇಕು ಅಂತ ಇತ್ತು, 2000 ತಿಂಗಳಿಗೆ. ಹಳ್ಳಿ ಜನಕ್ಕೆ 2000 ಸಿಕ್ಬಿಟ್ರೆ ದೊಡ್ಡ ದುಡ್ಡದು, ಬದುಕ್ಬಿಡ್ತಾರೆ ಹೆಂಗೋ. ಇವರು ಪಟ್ಟಿನೇ ಮಾಡಕ್ ಹೋಗಲ್ಲ, ಸರ್ವೆ ಮಾಡಕ್ ಹೋಗಲ್ಲ. ಎಷ್ಟಿತ್ತು ಅಷ್ಟು ಕೊಡ್ಕೊಳ್ಬೋದು ಆರೋದಷ್ಟೇ, ಹಿಂದೆ ಎಷ್ಟಿತ್ತು ಅಷ್ಟು ಕೊಡ್ತಾ ಆರೋದು. ಸರ್, ಪ್ರತಿ ತಿಂಗಳಿಗೂ ಪ್ರತಿ ದಿನಕ್ಕೂ ಒಬ್ಬೊಬ್ಬ 58 ದಾಡ್ತಾನೆ. ಈಗ ಹಿಂದೆ ಹೋದ್ ತಿಂಗಳಿದ್ದಂತ 58 ವರ್ಷದವರು ಈ ತಿಂಗಳು ಜಾಸ್ತಿ ಆಗ್ತಾರೆ. ಅದನ್ನ ಮರು ಸರ್ವೆ ಮಾಡೋದು ಹೇಗೆ ಅಲ್ವಾ? ಈಗ ನಿಮ್ಮ ಹತ್ರ ಮೆಂಬರ್ಸ್ ಇದ್ದಾರೆ, ಜಿಲ್ಲಾವಾರು ಮೆಂಬರ್ಸ್ ಮಾಡ್ಕೊಂಡಿದ್ದೀರಿ ಅಕಾಡೆಮಿಗೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಜಿಲ್ಲೆಗಳಲ್ಲಿ. ಅವ್ರ ಕೆಲಸ ಏನು? ಗುರ್ತು ಮಾಡೋದಲ್ವಾ, ಸರ್ವೆ ಮಾಡೋದಲ್ವಾ, ಸಂದರ್ಶನ ಮಾಡ್ಬೇಕಲ್ವಾ? ಮಾಡಿ ಹೌದು ಈತ 58 ವರ್ಷ ದಾಟಿದ್ದಾನೆ ಕಲಾವಿದ,
ಅದಕ್ಕೆ ಮಾಪನ ಇದೆ, ಅವನನ್ನ ಇಂಟರ್ವ್ಯೂ ಕರೀತಾರೆ, ಅವ್ನು ಬಂದಲ್ಲಿ ಮೀಟ್ಬೇಕು, ನಂಬಿದವರ ಮನೆಯ ಒಳಗೆ ಅಂತ ಅವಾಗಲೇ ಅವನ ಟಿಕ್ ಮಾಡೋದು ಇವನು ಕಲಾವಿದ ಅಂತ. ಅದು ಮಾಡ್ತಾ ಇಲ್ಲ, ಅವ್ರು ದುಡ್ಡು ಬರ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು 2,500 3,000 ಹೆಚ್ಚು ಮಾಡಿದ್ದಾರೆ. ಅವ್ರಿಗೆ ಒಂದು ಆಶಾಭಾವನೆ ಬರುತ್ತೆ, ಅಯ್ಯೋ 1,000 ಜಾಸ್ತಿ ಆಯ್ತಾ ಅಂತ. ಇವ್ರು ಕೊಡಲ್ಲ, ಇಂಟರ್ವ್ಯೂ ಮಾಡಲ್ಲ. ನೀವೆಲ್ಲೇ ಹೋಗಿ ಸರ್, ನೀವು ಮಂಗಳೂರಿಗೆ ಹೋಗಿ, ಉಡುಪಿಗೆ ಹೋಗಿ, ನೀವು ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬಾಗಲಕೋಟೆ, ಬಿಜಾಪುರ, ಚಾಮರಾಜನಗರ, ಮಡಿಕೇರಿ ಎಲ್ಲ ಹೋಗಿ ಕಡೆ ಕೇಳೋದು, ಅಣ್ಣ ಅಣ್ಣ ಅದೊಂದು ಮಾಶಾಸನ ಮಾಡಿಸ್ಕೊಳ್ಳೋಣ. ಅಕಾಡೆಮಿ ಡೂಯಿಂಗ್ ಹಂಗೆ ಏನ್ ಮಾಡ್ತಾ ಇದೆ ಸರ್ ಅಲ್ವಾ? ಹಾಗಾಗಿ ನಾನು ಅಧ್ಯಕ್ಷರು ಸಿಕ್ಕಿದಾಗ ಎಲ್ಲ ಹೇಳ್ತಿರ್ತೀನಿ ಸರ್, ದಯವಿಟ್ಟು ಮಾಡಿ ಮಾಡಿ ಅಂತ. ಅವ್ರು ಹೊಸದಾಗಿ ಬಂದಿದ್ದಾರೆ ಈಗ, ಇದೆಲ್ಲ ಗಮನಿಸ್ತಾರಲ್ಲ ಅವ್ರು, ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಅದೊಂದಾಯ್ತಾ. ಆಮೇಲೆ ಈ ವಿಶ್ವ ಕನ್ನಡ ಸಮ್ಮೇಳನಗಳು, ಅದರಂತ ದುರಂತ ಅಂದಿಲ್ಲ ರೀ ನಿಜವಾಗ್ಲು. ಯಾಕಂದ್ರೆ ನನ್ನ ಮೇಲೆ ಈ ಕಾರ್ಯಕ್ರಮ ನೋಡಿ ನಮಗೆ ಕೇಸ್ ಹಾಕ್ಲಿ ಪರವಾಗಿಲ್ಲ, ನಂಗೆ ಬೇಜಾರೇನಿಲ್ಲ, ಭಯನೂ ಇಲ್ಲ. ಅಷ್ಟು ತಪ್ಪು ಮಾಡಿದ್ದಾರೆ ಇವರೆಲ್ಲರೂ. ಆಯ್ತಾ, ಏನಂದ್ರೆ ಸರಿ ಅಮೆರಿಕಾದು ಅಕ್ಕ ಸಮ್ಮೇಳನ ಆಗ್ಬೋದು, ನಾವಿಕಗಳಾಗ್ಬೋದು, ಅಥವಾ ಬೇರೆ ಬೇರೆ ದೇಶಗಳಿಗೆ, ಆಸ್ಟ್ರೇಲಿಯಾಗೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ ಇವರು. ಒಂದೇ ಗುಂಪು, ಬೇರೆ ಯಾರು ಇಲ್ವೇ ಇಲ್ಲ. ಸರ್ಕಾರ ರಾಯಭಾರಿಗಳು ಬೇರೆಯವರು, ಇವರೆಲ್ಲ ಏನು ದೊಡ್ಡ ದೊಡ್ಡ ಇವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ಇವರೆಲ್ಲ. ಯಾರಿಗೂ ಒಂದು ಆಡ್ಬಿಟ್ರೆ ಯಾರು ಗೊತ್ತಿದೆ ಅವ್ರಿಗೆ ಯಾರಿಗೂ. ಹೌದು, ನಕಲಿ ಡೋಂಗಿ ಅಂತ ಕರೆಯೋದು ನಾನು ಇವ್ರಿಗೆಲ್ಲ. ಡೋಂಗಿ ತಂಡ ಅದು, ಕರ್ಕೊಂಡು ಹೋಗೋದು ಅವ್ರನ್ನ, ಅಲ್ಲಿ ಕುಣಿಸೋದು, ಆಡ್ಸೋದು, ಅದೇ ಆಡೆ ಇದು ಒಂದು ಹೋದ ವರ್ಷವೂ ಅದೇ ಆಡೆ, ಈ ವರ್ಷವೂ ಅದೇ ಆಡೆ, ಮುಂದೆ ಅದೇ ಆಡೆ. ಇಂಥವ್ರು ಕರ್ಕೊಂಡು ಹೋಗೋದು. ಇದ್ರ ವಿರುದ್ಧ ದನಿ ಎತ್ಬಿಟ್ನಪ್ಪ ನಾನು. ಸರಿಯಾಗಿ ನೀವು ಸಂದರ್ಶನ ಮಾಡಿ, ಅದಕ್ಕೊಂದು ಮಾಪನ ಇಡಿ. ಅದು ಹಳೆಯಕ್ಕೊಂದು ಮಾಪನ ಬೇಡವಾ, ಮಾನದಂಡ ಅದಿಡಿ. ಇಂಟರ್ವ್ಯೂ ಕರಿ, ಎಲ್ಲಾರು ಕರೆದು ಮಾಡಿ. ಯಾಕಂದ್ರೆ ಇರೋದೇ 2 years ಒಂದ್ಸಲ. ಈ 2 ವರ್ಷ ಹೋಗಿ ಬಂದ್ಮೇಲೆ ಏನ್ ಮಾಡ್ತಾ ಇರ್ತೀರಿ? ಖಾಲಿ ಪಕ್ಕಡೆ ಕೆಲಸ ಮನೆಗೆ ಬಿದ್ದಿರ್ತೀರಿ, ದುಡ್ಡು ತಿನ್ಕೊಂಡು. ಅದು ಮಾಡಬೇಡಿ. ಕಲಾಕ್ಷೇತ್ರ ಇದೆ, ಕರೀರಿ, ಇಂಟರ್ವ್ಯೂಸ್ ಮಾಡಿ, ಸಮರ್ಪಕವಾಗಿ ಯೋಗ್ಯ ಅರ್ಹ ಕಲಾವಿದರನ್ನ ಆಯ್ಕೆ ಮಾಡಿ. ಮತ್ತು ಒಂದ್ಸಲ ಹೋದವನ್ನ ಒಂದ್ ಸ್ವಲ್ಪ ಬಿಡಿ, ಅವನ್ನ ಹೊಸಬನ್ ಕರ್ಕೊಳ್ಳಿ. ಇವೆಲ್ಲ ನಾವು ಕೇಳ್ತಾ ಇದೀವಿ. ಕಲಾವಿದರು ಎಷ್ಟು ಅಂತಾರೆ, ಆದ್ರೆ ಈ ಕೂಟದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರ ನಮ್ಮನ್ ಕಂಡ್ರೆ ಮನುಷ್ಯ ಕೈ ಇಟ್ಕೊಂತಾರೆ. ಹೌದು, ಅದೆಲ್ಲ ಇಟ್ಕೊಳ್ತಾರೆ. ಒಂದ್ ದೊಡ್ಡ ಒಂದು ಗುಂಪೆ ರೆಡಿ ಆಗಿದೆ ನಾನು ಹಿಂದೆಗಡೆ. ಏನೋ ನಂಗೇನ್ ಭಯ ಇಲ್ಲ, ಬೇಜಾರಿಲ್ಲ ಸರ್. ಮತ್ತೆ ಅವ್ರ ಮನ್ಸಿಗೆ ಗೊತ್ತಿದೆ, ಆತ್ಮಗೆ ಗೊತ್ತಿದೆ ನಾನು ಮಾಡೋದು ತಪ್ಪು. ಅದನ್ನ ಈಗ ಕೇಳ್ತಾವ್ ಬಂದು ಅಂತ. ಬಹುಶಃ ಇನ್ಮೇಲೆ ತಿದ್ಕೊಬಿಡ್ಲಿ, ಅದನ್ನ ಸುಮ್ನೆ ಆಗ್ಬಿಡ್ತೀನಿ ನಾನು. ಸರಿ ಬಿಡಪ್ಪ ಕಲಾವಿದರಿಗೆ ಅಂತ. ಅದು ಮಾಡಲ್ಲ ಇವರು. ಆಮೇಲೆ ಒಂದಷ್ಟು ಭ್ರಷ್ಟಾಚಾರಗಳು, ಕಲಾವಿದರಿಗೆ ಬರುವಂತ ಸಂಭಾವನೆಗಳನ್ನ ಈಸ್ಕೊಳ್ಳೋದು, ಕಿತ್ಕೊಳ್ಳೋದು. ಅವನಿಗೆ ಅಮೆರಿಕ ಪ್ರವಾಸ ಅಂತ ತೋರ್ಸ್ಬಿಡೋದು, ಅದು ಖುಷಿ. ಅಮೆರಿಕ ಅನ್ಬಿಡೋದು ಅವನು. ಈ ದುಡ್ಡು ಅಮೆರಿಕ ನೀನು ಬಂದೆ ಕಣಪ್ಪ, ಹೆಂಡತಿ ಮಕ್ಕಳು ಉಪಹಾರ ಇರ್ಬೇಕು ಮನೆಯಲ್ಲಿ, ಅಪ್ಪ ಅಮ್ಮ. ಇವ್ರಿಗೆ ಆ ಪ್ರಜ್ಞೆ ಇಲ್ಲ ಕಲಾವಿದರಿಗೆ, ಹೊಂಡೋಗ್ಬಿಡೋದು ಅಮೆರಿಕ ಅಂತ. ಅದು ತಿನ್ನಕೊಬ್ಬ ಅವನು ಬಂಗ್ಲೆ ಮೇಲೆ ಮಳೆ ಕಟ್ತಾವ ಬೆಂಗಳೂರಲ್ಲಿ. ಇವರೆಲ್ಲ ಗುಡಿಸಲೇ ಮಳೆ ಸೋರ್ಕೊಂಡು ಅಲ್ಲಿ ಬಿದ್ದವ್ರು ಇವರಲ್ಲಿ. ಇದೆಲ್ಲವನ್ನು ಕಂಡು ಜನಗಳಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದೀವಿ ಸರ್ ಟ್ರಸ್ಟ್ ವತಿಯಿಂದ. ತಿಂಗಳಿಗೆ 1-2 ಸಭೆ ಮಾಡ್ತಾ ಇದೀವಿ, ಜಿಲ್ಲಾವಾರು, ತಾಲೂಕುವಾರು. ಈ ಎಲ್ಲ ಅನಿಷ್ಟಗಳ ವಿರುದ್ಧ ಅವ್ರಿಗೆ ವಿಷಯ ಮಂಡಿಸ್ತಾ ಇದೀವಿ. ಕಲಾವಿದರಲ್ಲಿ ಒಗ್ಗಟ್ಟನ್ನ ಮಾಡ್ತಾ ಇದೀವಿ, ಸಂಘಟನೆ ಮಾಡ್ತಾ ಇದೀವಿ. ಆ ಮುಖಾಂತರ ಮಾಡಿ ಒಂದು ದೊಡ್ಡ ಧ್ವನಿ ಸರ್ಕಾರಕ್ಕೆ ಕಿವಿಗೆ ಕೇಳಿಸೋಷ್ಟು ದೊಡ್ಡ ಧ್ವನಿ ಅತಿ ಶೀಘ್ರದಲ್ಲೇ ಮುಟ್ಟುತ್ತೆ. ಅದನ್ನ ಮಾಡಿಸ್ತಾ ಇದೀವಿ. ಮಾಡಿಸಿ ಜನಪದ ಕಲಾವಿದರು ಧ್ವನಿ ಎತ್ತಿ ಕೂಗಿದ್ರೆ ವಿಧಾನಸೌಧಕ್ಕೆ ಕೇಳಿಸ್ಬೇಕು ಆ ಧ್ವನಿ. ಅಲ್ಲಿವರೆಗೂ ಹೋಗ್ಲಿಕ್ಕೆ ಏನೆಲ್ಲ ಬೇಕು ರಸ್ತೆ ಮಾಡ್ಕೊಳ್ತಾ ಇದೀವಿ. ಆ ಕೆಲಸ ಜನಪದ ಸರಿ ಮಾಡ್ತಾ ಇದೆ. ಅದು ಮಧ್ಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಅಂತ ಹೇಳ್ಕೋಬೇಕಾದ್ರೆ, ಅಲ್ಲ ನಿಮ್ಮ ಸಂದರ್ಶನಕ್ಕೋಸ್ಕರ ನೀವು ಒಂದೇ ಒಳ್ಳೆ ಅತ್ಯದ್ಭುತವಾದ ಸ್ಟುಡಿಯೋ ಇದು ನೋಡಿ. ಏನಾಯ್ತು, ಕಲಾವಿದ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೋಗ್ತೀನಲ್ಲ, ಕಾಡು ಅಂದ್ರೆ ಕಾಡೆ, ಯಾವ್ದೋ ಒಂದ್ ಮರದ ಪಟ್ರ ಸಿಕ್ತ ಅಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಮಾಡೋದು, ಇಲ್ಲ ನಾವೇ ಒಂದ್ ಕಲ್ ತಗೊಬಂದು ಅವನೊಂದ್ ಕಲ್ ಹಾಕೊಂಡ್ ಕುತ್ಕೊಳ್ಳೋದು. ಇದೆಲ್ಲ ಮಾಡಿದೀನಿ ಆಯ್ತಾ. ಇಲ್ಲ ಬಕೆಟ್ ದಬಾಕ್ಬಿಟ್ಟು ಕುತ್ಕೊಳ್ಳೋದು, ಇಂಥವೆಲ್ಲ ಮಾಡ್ತಾ ಇದ್ವಿ. ನಂಗೆ ಯಾಕೆ ಒಂಥರ ಅಚ್ಚೆ ಅನ್ನಿಸ್ತು. ಅದಕ್ಕೆ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಈ ಒಂದು ಒಂದು ಸ್ಟುಡಿಯೋ ಒಂದು ಮಾಡಿದ್ವಿ. ಮಾಡಿ ಕಲಾವಿದರು ಬಂದ್ರೆ ಅವರು ಸಿನಿಮಾ ತಯಾರಿಯರಿಗಿಂತ ನಮ್ಮ ಜನಪದ ಕಲಾವಿದರು ಕಮ್ಮಿ ಇಲ್ಲ. ಅವರು ಕೂಡ ಈ ನಾಡಿನ ಸಂಪತ್ತು ಮತ್ತು ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳು ನಮ್ಮ ಜನಪದ ಕಲಾವಿದರು ಅಂತ ಹೇಳಿ ನಾವು ಸಾರಿ ಹೇಳ್ತಾ ಇದ್ದೀವಿ. ಹಾಗೆ ಅವ್ರು ಬಂದ್ರೆ ಅವ್ರಿಗೂ ಲೈಟ್ಸ್ ಎಲ್ಲ ಹಾಕಿ ಮೇಕಪ್ ಎಲ್ಲ ಮಾಡಿ ಕೂರಿಸಿ ಸಂದರ್ಶನ ಮಾಡಿ, ಅವ್ರಿಗೂ ನಾನು ಸ್ಟುಡಿಯೋ ಹೋಗಿದ್ದೆ, ನಾನು ಇಂಟರ್ವ್ಯೂ ಮಾಡಿಸ್ಕೊಂಡ್ ಬಂದೆ. ಅವರಲ್ಲೂ ಒಂದು ಆತ್ಮ ಚೈತನ್ಯ ಮೂಡ್ಲಿ ಅಲ್ವಾ, ಆತ್ಮವಿಶ್ವಾಸ ಮೂಡ್ಬೇಕಲ್ವಾ. ಆ ಮೂಡ್ಸಂತ ಕೆಲಸ ಮಾಡಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಧೈರ್ಯ ತುಂಬಬೇಕು, ನಾವು ಹೀರೋಗಳೇ, ನಾವು ಕಿಲಾಡಿಗಳೇ ಅಂತ ಅವ್ರಿಗೂ ಅನ್ನಿಸ್ಬೇಕಲ್ಲ. ಅದನ್ನ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಸ್ಟುಡಿಯೋ ಮಾಡ್ಕೊಂಡಿದ್ವಿ. ಮತ್ತೆ ನಮಗೂ ಕೆಲಸ ಮಾಡ್ಲಿಕ್ಕೆ, ಎಡಿಟಿಂಗ್ ಮಾಡ್ಲಿಕ್ಕೆ ಜಾಗ ಬೇಕು, ಅದನ್ನ ಮಾಡ್ಕೊಂಡಿದೀವಿ ಒಂದು. ಆಮೇಲೆ ಕಲಾವಿದರನ್ನ ಗುರುತಿಸ್ತಿರ್ಲಿಲ್ಲ ಯಾರು. ಉದಾಹರಣೆಗೆ ನೋಡಿ, ಈಗ ನವೆಂಬರ್ ಬಂತೀಗ, ನೀವು ಪೇಪರ್ ತೆಗೆದು ನೋಡಿ, ರಾಜ್ಯೋತ್ಸವ ಪ್ರಶಸ್ತಿ
ನಲ್ಲಿ ಯಾರನ್ನ ಜನಪದ ಕಲಾವಿದರನ್ನು ತೋರಿಸಿದ್ದೀನಿ. ಮತ್ತೆ ಕ್ಯಾಮ್ರಾ ತಗೊಂಡ್ ಬನ್ನಿ ನೀವು. ಅಯ್ಯೋ ನಾನೇ ಬೇಕಾದ್ರೆ ವಿಡಿಯೋ ಮಾಡಿ ಕಳಿಸ್ತೀನಿ. ಇಲ್ಲ ಸರ್, ತುಂಬಾ ಅನ್ಯಾಯ. ಅಂದ್ರೆ ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಕ್ಷೇತ್ರ ಮತ್ತು ಕಲಾವಿದ ಯಾರಾದ್ರೂ ಇದ್ರೆ ಮೊದಲು ಜನಪದ ಕಲಾವಿದ, ಆಮೇಲೆ ಇನ್ನ ರಂಗಭೂಮಿ, ಇನ್ನೊಂದು ಮತ್ತೊಂದು ಸಾಹಿತಿಗಳು, ಯುವ ಸಾಹಿತಿಗಳು ಇವರೆಲ್ಲ ಬರ್ತಾರೆ ನೆಕ್ಸ್ಟ್. ಫಾರ್ಮೋಸ್ಟ್ ಇವರೇ ಎಲ್ಲರೂ ಅವ್ರನ್ನ ಕೆಳಗೆ ಹಾಕ್ಬಿಟ್ಟು ಮೇಲೆ ನಿಂತ್ಕೊಬಿಟ್ಟವ್ರೆ. ಅವ್ನು ಒದ್ದಾಡಕ್ ಆಯ್ತಿಲ್ಲ ಬಾಬಾ, ಇವ್ನಿಗೆ ಆತ ಹಿಂಸೆ ಪಡ್ತಾವ್ರೆ ಅಂತ ಒಂದು ವಾತಾವರಣ. ಈ ಮಧ್ಯದಲ್ಲಿ ಜನಪದ ಸಿರಿ ಹುಟ್ಕೊಂಡಂತ ಸಂದರ್ಭ ಇವ್ರೆಲ್ರಿಗೂ ಅಂತ ಒಂದು ಆಶಾಭಾವನೆ ಮೂಡಿದೆ. ಹಾಗಾಗಿ ಅವರೆಲ್ಲರೂ ಪ್ರೀತಿಸಿದ್ದಾರೆ, ಬೆಳೆಸಿದ್ದಾರೆ. ಇದನ್ನ ಅಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ರಾಷ್ಟ್ರೀಯ ಜನಪದ ಕಲಾವಿದರುಗಳು ನಾಡಿನ ಸಂಪತ್ತು ಅಂತ ಹೇಳಿ ರಾಷ್ಟ್ರೀಯ ಜನಪದ ಸಿರಿ ಪ್ರಶಸ್ತಿಗಳು ಅಂತ ಮಾಡಿ, ನಿಮ್ಗೆ ಯಾವ ಸರ್ಕಾರ ಯಾವ ವ್ಯವಸ್ಥೆಗಳು ನಿಮ್ಮನ್ನ ನಿರ್ಲಕ್ಷ್ಯಕ್ಕೆ ಒಳಗೆ ಮಾಡಿತ್ತಲ್ಲ, ನೀವು ದಿಕ್ಕಡಬೇಡಿ, ಮನಸ್ಸು ಕೆಡಿಸ್ಕೋಬೇಡಿ, ನಾವು ಇದನ್ನ ಗುರುತಿಸ್ತೀವಿ ಅಂತ ಹೇಳಿ ಒಂದು ನ್ಯಾಷನಲ್ ಅವಾರ್ಡ್ ಮಾಡಿದ್ವಿ ಕಲಾವಿದರಿಗೆ. ಒಂದು 30 ಜನ ಕಲಾವಿದರಿಗೆ ನ್ಯಾಷನಲ್ ಅವಾರ್ಡ್ ಬೆಂಗಳೂರು ಕೊಟ್ವಿ. ಆಮೇಲೆ ಮೊನ್ನೆ ಜನರ ಬಳಿಗೆ ಜಾನಪದ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು, ಈಗ ಎಲ್ಲ ಇದಲ್ವಾ, ಏನೋ ಅದೇನು ಹೇಳ್ತಾರಲ್ಲ, ಚಿತ್ರಾನ್ನ ಕಾಲ ಬಂದ್ಬಿಟ್ಟಿದೆಯಲ್ಲ, ನಮ್ಮ ಕಲಾವಿದರು ಹೇಳ್ತಿದ್ರು ಆ ಥರ ಜಾಮೂನು ಕರಡಿ ಅದೇನೋ ಬಂದ್ಬಿಟ್ಟಿದೆ. ಈಗ ಅದೇ ಜನಪದಕ್ಕೆ ಏನು ಬೆಲೆ ಇಲ್ಲ ಅಂತ ಇದ್ದಾರಲ್ಲ, ಅದಕ್ಕೋಸ್ಕರ ಜನರ ಬಳಿಗೆ ಜಾನಪದ ಅಂತ ಹೇಳಿ ನಾವೇ ನಿಮ್ಮ ಹತ್ರ ಬರ್ತೀವಿ. ನೀವು ನಮ್ಮ ಮಾತುಗಳಲ್ವಾ, ನಾವೇ ನಿಮ್ ಕಿವಿ ಹತ್ರ ಬಂದು ಹೇಳ್ತೀವಿ ಅಂತರ ಮಾಡಿ ಅಲ್ಲಿಗೆ ಹೋಗಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಶುರು ಮಾಡಿದ್ದೀವಿ. ಇದು ಇಡೀ ರಾಜ್ಯ ವ್ಯಾಪಿ ಮಾಡ್ತೀವಿ, ಎಲ್ಲ ಜಿಲ್ಲೆಗಳ ತಾಲೂಕುಗಳಲ್ಲಿ ಹೋಗ್ತೀವಿ. ಮತ್ತು ಈಗ ವಿದ್ವಾಂಸರುಗಳು, ನಾಡಿಗಾಗಿ ದುಡಿದವರು, ಜನಪದಕ್ಕಾಗಿ ದುಡಿದವರು, ಬದುಕನ್ನ ಸವಸಿದವರು, ತನ್ನ ಜ್ಞಾನವನ್ನೆಲ್ಲ ಈ ಕ್ಷೇತ್ರಕ್ಕೋಸ್ಕರ ದಾರೆ ಎರೆದಂತವರ ವಿದ್ವಾಂಸಗಳನ್ನೆಲ್ಲ ಗುರುತಿಸಿ ಅವ್ರನ್ನ ಗೌರವಿಸಿ, ಈಗ ರಾಜ್ಯೋತ್ಸವ ಬಂತು, ಈಗ ಇನ್ನೊಂದು ಸ್ವಲ್ಪ 2-3 ದಿವಸ ರಾಜ್ಯೋತ್ಸವ ಬರುತ್ತೆ, ಅವ್ರಿಗೆಲ್ರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಕಲಾವಿದಗಳಿಗೆ ಅಂತ ಹೇಳಿ ಬುಡಕಟ್ಟು ಕಲಾವಿದನ್ನೆಲ್ಲ ಕಾಡಿಂದ ನಾಡಿಗೆ ಕರ್ತಾ ಇದೀವಿ ಅಲ್ವಾ. ಬೆಟ್ಟ ಗುಡ್ಡಗಳು ಇಳಿಸ್ತಾ ಇದೀವಿ, ಅವ್ರನ್ನ ನಾಡಿಗೆ ಕರ್ತಾ ಇದೀವಿ. ಅವ್ರಿಗೆ ಒಟ್ಟು ತುಂಬಾ ಊಟ, ಒಂದು ಒಳ್ಳೆ ನೋಟ, ಒಂದು ಒಳ್ಳೆ ಬಾಂಧವ್ಯ, ಒಂದು ಒಳ್ಳೆ ಒಂದು ಮನರಂಜನೆ ಕೊಟ್ಟು ಅವ್ರು ಖುಷಿ ಪಡಿಸಿ ಕಳ್ಸೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಹಾಗಾಗಿ ಇದು ನಮ್ಮ ಹೆಜ್ಜೆಗಳ ನಡೆಗಳು. ಇನ್ನು ಮುಂದಿನ ದಿನಗಳಲ್ಲಿ ಸರ್ ರಾಜ್ಯ ವ್ಯಾಪಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ಮಾಸ್ ಕ್ರೌಡ್, ಅಂದ್ರೆ ಉದಾಹರಣೆಗೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು, ಮಾಸ್ ಕ್ರೌಡ್ ಇರುತ್ತಲ್ಲ, 2,000, 3,000, 4,000 ಕೆಲಸ ಮಾಡುವಂತ ಸಿಬ್ಬಂದಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳಲ್ಲಿ ಜನರ ಬಳಿಗೆ ಜಾನಪದ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದೀವಿ. ಮತ್ತೆ ಇಂಡಸ್ಟ್ರಿಯಲ್ ಏರಿಯಾಗಳು, IT ಕಂಪನಿಗಳು ಅಲ್ಲಿಗೆ ಬರ್ತಾ ಇದೀವಿ. ನೆಕ್ಸ್ಟ್ ಅವ್ರು ಒಪ್ಕೊಳ್ಳಕ್ ರೆಡಿ ಇದ್ದಾರೆ, ಒಪ್ಕೊಳ್ಳೇಬೇಕು ಸರ್. ಮತ್ತೆ ಅವರು ತಂದೆ ತಾಯಿ ಮೂಲ ಹಳ್ಳಿನೇ ಇರುತ್ತೆ. ಅವ್ರೇನ್ ಚಂದ್ರಬಾಬುದಿಂದ ಬಂದಿಲ್ಲ, ಇಂಪೋರ್ಟ್ ಮಾಡ್ಕೊಂಡು ಅವ್ರು ಹಳ್ಳಿಯಿಂದಲೇ ಬಂದಿರೋದಲ್ವಾ. ಜನಪದ ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ. ಹಾಗಾಗಿ ಅದಕ್ಕೆ ಒಂದು ದೊಡ್ಡ ಮಾರ್ಕೆಟಿಂಗ್ ಟೀಮ್ ಕೆಲಸ ಮಾಡ್ತಾ ಇದೆ ನಮ್ಮ ಹಿಂದ್ಗಡೆ. ಎಲ್ಲರೂ ಅಪ್ರೋಚ್ ಮಾಡ್ಲಿ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತಾ ಇದೆ. ಒಂದು ದೊಡ್ಡ ಬಲಿಷ್ಠ ತಂಡವನ್ನೇ ಕಟ್ಟಿದೀವಿ ಸರ್ ಇವತ್ತು. ಕಟ್ಕೊಂಡು ರಾಜ್ಯವ್ಯಾಪಿ ಪ್ರವಾಸ ಮಾಡ್ಬೇಕು, ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ಜನರ ಬಳಿಗೆ ಜಾನಪದ ಮಾಡ್ಬೇಕು. ನೀವು ಮಾಡ್ತಾ ಇದ್ರಲ್ಲ ಜಾತ್ರೆ ಸಂತೆ ಅಂತ ಹೇಳೋಣ ಕಾಸು ಮಾಡಕ್ಕೆ, ಅದಲ್ಲ ಇದು. ಜನರ ಬಳಿಗೆ ನಿಜವಾದ ಜನಪದ ತಲುಪಿಸ್ಬೇಕು, ಕಲಾವಿದರನ್ನು ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಮುಂದುವರೆದ ಭಾಗವಾಗಿ ಜನಪದ ಸಿರಿ ಪ್ರಶ್ನೆ ಮಾಡಿದಾಗ ಯಾಕೆ ಇಂಥವ್ರನ್ನ ಸೂಕ್ತವಾಗಿರೋರ್ನ ಅಮೆರಿಕ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆ ಕಡೆ ಬಂದು ಉತ್ತರ ಏನ್ ಗೊತ್ತಾ, ಅವ್ರ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ. ಅವ್ರೇ ಹೌದಾ ಮಾಡಿಸಿ ಅಂದ್ವಿ. 2 years ಅಪ್ಪ ಟೈಮ್. ಈಗ ಮೊನ್ನೆ ಹೋಗಿ ಬಂದ್ರಿ, 3 ತಿಂಗಳಾಯ್ತು ಅಕ್ಕಗೆ. ಇನ್ನು 2026 ಹೋಗೋದು ನೀವು 25ಗೆ. ಈ ಗ್ಯಾಪಲ್ಲಿ ಮಾಡಿಸಿ ಪಾಸ್ಪೋರ್ಟ್ ಒಂದೇ ತಲೆ ಬಗ್ಸಿದ್ರು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಪಾಸ್ಪೋರ್ಟ್ ಇಲ್ದೇ ಇರುವಂತ ದೇಶ ಯಾವ್ದಪ್ಪ ಅಂತ ಹುಡುಕಿದ್ವಿ. ನೇಪಾಳಕ್ಕೆ ಬೇಡುವಂತೆ. ಅಲ್ಲಿಗೆ ಒಂದು 100 ಜನ ಕಲಾವಿದರನ್ನ ಕರ್ಕೊಂಡೋಗಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಜನರ ಬಳಿಗೆ ಜಾನಪದ ಅಂದ್ರೆ ವಿದೇಶಕ್ಕೆ ನಾನು ಇಷ್ಟು ಪ್ರಬುದ್ಧವಾಗಿ ಇಷ್ಟು ಚೆನ್ನಾಗಿ ಆಡುವಂತ ಕಲಾವಿದ ನನ್ನನ್ನ ಕರ್ಕೊಂಡೋಗಿಲ್ವಲ್ಲ, ಆ ಜಿಜ್ಞಾಸೆ ಇದೆಯಲ್ಲ, ಆ ಜಿಗುಪ್ಸೆ ಇದೆಯಲ್ಲ, ಅತೃಪ್ತಿ ಇದೆಯಲ್ಲ, ಅದನ್ನ ತೆಗೆದಾಕ್ತಾ ಇದೀವಿ. ಅಪ್ಪಿ ನಾನೇ ನೀನು ಅಂತಾರಾಷ್ಟ್ರೀಯ ಕಲಾವಿದನೇ, ತಲೆ ಕೆಡಿಸ್ಕೊಬೇಡ ನೋಡ್ದ, ನಿನ್ಗೂ ಆ ಹುದ್ದೆ ಕೊಟ್ವಿ ನಾವು. ನೀನು ಲೋಕಲ್ ಅಲ್ಲಪ್ಪ, ನೀನು ನಗರದಲ್ಲಿ ರಾಮಸಮುದ್ರ ಕಲಾವಿದ ಅಲ್ಲ, ನೀನು ಅಂತಾರಾಷ್ಟ್ರೀಯ ನೀನು ಅನ್ನುವಂತ ಒಂದು ನೆಮ್ಮದಿಯನ್ನ ಕರುಣಿಸ್ತಾ ಇದೀವಿ. ನೇಪಾಳದಲ್ಲಿ ಕಾರ್ಯಕ್ರಮ ಮಾಡಿ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಈ ಗ್ಯಾಪ್ ಅಲ್ಲಿ ಟ್ರಸ್ಟ್ ಇಂದ ಒಂದು ಜಾನಪದ ಕಲಾವಿದರಿಗೆ ಪಾಸ್ಪೋರ್ಟ್ ಅಭಿಯಾನ ಅಂತ ಹೇಳಿ ಒಂದು ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಪ್ರತಿ ತಿಂಗಳು ಒಂದು 50 ಜನಗಳಿಗೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ವರ್ಷಕ್ಕೆ ಎಷ್ಟು 600 ಜನ ಆದ್ರು. 600 ಜನ ಸರ್, 600 ಜನ ಆದ್ರು ವರ್ಷಕ್ಕೆ. ಅಲ್ಲಿಗೆ ಒಂದು 2-3 ವರ್ಷದಲ್ಲಿ ಇಡೀ ಜನಪದ ಕಲಾವಿದ ಎಲ್ಲರ ಹತ್ರನೂ ಪಾಸ್ಪೋರ್ಟ್ ಇರುತ್ತೆ. ಅವತ್ತು ತಿರ್ಗಾಕಿ ಬಂದು ಸಂದರ್ಶನ ಸಾರ್ವಜನಿಕವಾಗಿ ಮಾಡ್ಬೇಕು, ಎಲ್ಲ ಮಾಧ್ಯಮದವನ್ನ ಕರಿಬೇಕು, ಅಲ್ಲಿ ಸಮಿತಿ ಮಾಡ್ಬೇಕು, ಸಮಿತಿನಲ್ಲಿ ನಿಜವಾದ ವಿದ್ವಾಂಸ ಇರಬೇಕು, ನಕಲಿ ಡೋಂಗಿಗಳೆಲ್ಲ ಅಲ್ವಾ, ಎಲ್ಲವನ್ನು ಬಲ್ಲಂತಹ ವಿದ್ವಾಂಸರು ಇರಬೇಕು. ಅವರು ಅವ್ರನ್ನ ಮಾರ್ಕ್ಸ್ ಹಾಕಿ ಸೆಲೆಕ್ಟ್ ಮಾಡ್ಬೇಕು, ಅಂತವ್ರು ವಿಮಾನ ಹತ್ಬೇಕು. ಅಮೆರಿಕ ಅಂತ ಮಾತ್ರ ಅಲ್ಲ, ಯಾವ ವಿದೇಶಕ್ಕೆ ಹೋದ್ರು ಅಷ್ಟೇನೆ ಅದನ್ನ ಮಾಡ್ಬೇಕು. ಅದಕ್ಕೆ ನಿಮ್ಗೆ ಇದೆಯಲ್ಲ ಈಗ ಅಡ್ಡ, ಪಾಸ್ಪೋರ್ಟ್ ಇಲ್ಲ, ಗಿಸ್ಪೋರ್ಟ್ ಇಲ್ಲ, ಅದ್ ನಾವು ರೆಡಿ ಮಾಡಿದೀವಿ. ಇವ್ ನೇಮ್ ದ ಪರ್ಸನ್, ಪಾಸ್ಪೋರ್ಟ್ ಇದೆ,
ಇಲ್ಲ ಪಟ್ಟಣ ತತ್ಕಾಲ ಮಾಡ್ಕೊಡ್ತೀನಿ ಅನ್ಬೇಕಾರೆ. ಅದಕ್ಕಿಂತ ಒಂದು ವಿಂಗ್ ಮಾಡಿದೀವಿ, ನಮ್ಮಲ್ಲಿ ಪಾಸ್ಪೋರ್ಟ್ ವಿಂಗ್ ಅಂತ ಮಾಡ್ಕೊಂಡಿದೀವಿ. ಅವರು ದೊಡ್ಡ ಕೆಲಸ ಮಾಡ್ತಾರೆ, ಪಾಸ್ಪೋರ್ಟ್ ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ಟ್ರಸ್ಟ್ ಮಾಡ್ತಿರ್ತಕ್ಕಂಥ ಕೆಲಸಗಳು. ಇನ್ನು ಮುಂದುವರೆದ ಹಾಗೆ ಕಲಾವಿದರುಗಳಿಗೆ ಪಾಪ ಆರೋಗ್ಯದಲ್ಲಿ ಸಮಸ್ಯೆ ಇರ್ತವೆ. ಅಂದ್ರೆ ಜನಪದ ಕಲಾವಿದರು ಒಂದಷ್ಟು ದುಶ್ಚಟಗಳಿಗೆ ಬಲಿಯಾಗ್ಬಿಟ್ಟಿರ್ತಾರೆ ನ್ಯಾಚುರಲಿ. ಹಾಗಾಗಿ ಅವ್ರಿಗೆ ಕಾಯಿಲೆ ಕೆಟ್ಟೋದಾಗ ಸರ್ಕಾರ ಅಕಾಡೆಮಿಗಳು ಬರಲ್ಲ ಮತ್ತು ಅವ್ರ ಹತ್ರ ಯಾವ್ದು ಸೇವಿಂಗ್ಸ್ ಇರಲ್ಲ. ಹಾಗಾಗಿ ಏನ್ ಮಾಡ್ತಾ ಇದೀವಿ, ಜನ ನಮ್ಮ ಟ್ರಸ್ಟ್ ಇಂದ ಕಲಾವಿದನಿಗೆ, ಅಂದ್ರೆ ಕುಟುಂಬದ ಒಬ್ಬ ಕಲಾವಿದನಿಗೆ, ಒಂದು ಕುಟುಂಬದ 10 ಜನ ಕಲಾವಿದರು ಇರ್ತಾರೆ ಗೊತ್ತಾಗಲ್ಲ, ಒಬ್ಬನಿಗೆ 1 ಕೋಟಿ ರೂಪಾಯಿಗಳ ವಿಮೆಯನ್ನ ಮಾಡಿಸ್ಬೇಕು, ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಅದ್ ನಡೀತಾ ಇದೆ. ನಮ್ಮ ಮಕ್ಕಳಿಗೆ ಏನಾದ್ರು ಎಜುಕೇಶನ್ ಸಂಬಂಧಪಟ್ಟಂಗೆ ಹೆಲ್ಪ್ ಬೇಕಾದ್ರೆ ಅಡ್ಮಿಷನ್ಸ್ ಅದಕ್ಕೆ ಬೇಕಾದ್ರೆ ಅದನ್ನು ಸಹಾಯ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲ ಒಂದು ನಿಮ್ ಕಾರ್ಯಕ್ರಮ ನೋಡೋರಿಗೆ, ಸಿರಿ ಟಿವಿ ನೋಡುವಂತ ಜನಪದ ಕಲಾವಿದರಿಗೆ ಇದೊಂದು ವಿಷಯ ಗೊತ್ತಾಗ್ಲಿ. ಮನೆಯಲ್ಲಿ ಜನಪದ ಕಲಾವಿದರು ಮಕ್ಕಳಿಗೆ ಏನಾದ್ರು ವಿದ್ಯಾಭ್ಯಾಸಕ್ಕೆ ಕೊರತೆ ತೊಂದರೆ ಇದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು, ನಮ್ಮ ಕೈ ಸಹಾಯ ನಿಮ್ಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಇದಿಷ್ಟು ನಮ್ಮ ಟ್ರಸ್ಟ್ ಮಾಡ್ತಿರ್ತಕ್ಕಂಥ ಕೆಲಸಗಳು ಸರ್. ರೈಟ್ ಸರ್, ನಿಮ್ಮೆಲ್ಲ ಇಷ್ಟು ಒಳ್ಳೆಯ ಯೋಜನೆಗಳು, ಹೋರಾಟಗಳು ಜನಪದರಿಗೋಸ್ಕರ ಆಗ್ತಾ ಇರುವಂತದ್ದಕ್ಕೆ ಭಗವಂತ ನಿಮ್ಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ. ಎಲ್ಲವೂ ಇನ್ನೂ ಅತ್ಯುನ್ನತವಾದಂತಹ ಯಶಸ್ಸು ಜನಪದ ಸಿರಿ ಹಾಗೂ ನಿಮಗ್ ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ ಸರ್. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜರಗನಹಳ್ಳಿ ಕಾಂತರಾಜು ಅವರ ರೋಚಕವಾದಂತಹ ಬದುಕಿನ ಕಥೆ. ಅಂದ್ರೆ ಎಲ್ಲೋ ಇದ್ದಂಥವರು ಹೇಗೋ ಜೀವನ ಕರ್ಕೊಂಡ್ಬಂದು ಒಂದು ಬದುಕಿನಲ್ಲಿ ಪುನರ್ಜನ್ಮವನ್ನ ಪಡೆದುಕೊಂಡು ಅದಷ್ಟು ಅವರ ಅನ್ವೇಷಣೆ ಒಂದು ಜನಪದದ ಮೂಲಕ್ಕೆ ಕರೆದುಕೊಂಡು ಹೋಗಿ ಇಂದು ಜನಪದ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧದ ಒಂದು ಗಟ್ಟಿ ಧ್ವನಿಯಾಗಿ ನಿಂತು ಜನಪದ ಸಿರಿ ಕನ್ನಡ ಅನ್ನುವಂತಹ ಒಂದು ಪ್ರಖ್ಯಾತ ಕರ್ನಾಟಕದ ದೇಸಿ ವಾಹಿನಿಯ ಮುಖೇನ ಜನಪದ ಕಲಾವಿದರನ್ನ ಬೆಳಕಿಗೆ ತರ್ತಾ ಇರುವಂತಹ ಕೆಲಸ ಅಷ್ಟೇ ಅಲ್ಲದೆ ಅವರ ಜೀವನಕ್ಕೆ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಎಲ್ಲ ರೀತಿಯಾದಂತಹ ಒಂದು ಆಸರೆಯನ್ನು ಕಲ್ಪಿಸಿಕೊಡುವಲ್ಲಿ ನಮ್ಮ ಜನಪದ ಸಿರಿ ಕನ್ನಡ ಹಾಗೂ ಅದರ ಮುಖ್ಯ ರೂವಾರಿಗಳಾದಂತಹ ಜರಗನಹಳ್ಳಿ ಕಾಂತರಾಜು ಅವರು ಹೇಗೆ ನಿಂತಿದ್ದಾರೆ ಮತ್ತು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಆಶೀರ್ವಾದ, ಹರಕೆ, ಹಾರೈಕೆ ಅವರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈ ಮೂಲಕ ಇಂದಿನ ವಿಶೇಷ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.